ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗಿದೆ. ನವೆಂಬರ್ 10ರಿಂದ ವಿಚಾರಣೆ ಆರಂಭವಾಗಲಿದೆ. ಬೆಂಗಳೂರಿನ 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದೋಷಾರೋಪ ಹೊರಿಸುವ ಪ್ರಕ್ರಿಯೆ ನಡೆಯಿತು. ಮಧ್ಯಾಹ್ನ 2:45 ಸುಮಾರಿಗೆ ಕೋರ್ಟ್ ಕಲಾಪ ಆರಂಭವಾಯಿತು. ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಆರೋಪಿಗಳನ್ನು ಕರೆತಂದು ಕೋರ್ಟ್ಗೆ ಹಾಜರುಪಡಿಸಲಾಯಿತು. 7-8 ನಿಮಿಷಗಳ ಬಳಿಕ ವಿಚಾರಣೆ ಆರಂಭಿಸಿದ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಸರದಿ ಪ್ರಕಾರ ನಿಲ್ಲಿಸಿ ಹಾಜರಾತಿ ಪಡೆದುಕೊಂಡಿತು. ನಂತರ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಇರುವ ಆರೋಪಗಳ ಬಗ್ಗೆ ದೋಷಾರೋಪವನ್ನು ಓದಿ ವಿವರಿಸಲಾಯಿತು. ಪ್ರಮುಖವಾಗಿ A1 ಆರೋಪಿ ಪವಿತ್ರ ಗೌಡ ಹಾಗೂ A2 ಆರೋಪಿ ದರ್ಶನ್ ಮೇಲಿನ ದೋಷಾರೋಪಗಳನ್ನು ಓದಲಾಯಿತು. ನ್ಯಾಯಾಧೀಶರು ದೋಷಾರೋಪ ಹೊರಿಸಿ ಒಪ್ಪಿಕೊಳ್ತೀರಾ ಅಂತ ಕೇಳಿದೊಡನೆ ಎಲ್ಲ ಆರೋಪಿಗಳು ಸುಳ್ಳು ಸಾರ್ ಸುಳ್ಳು ಅಂತ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಲ್ಲದೆ ತಮಗೆ ಹೊಸ ವಕೀಲರನ್ನು ನೇಮಿಸಿಕೊಳ್ಳೋದಿಕ್ಕೆ ಕಾಲಾವಕಾಶ ನೀಡುವಂತೆ ಆರೋಪಿಗಳು ಮನವಿ ಮಾಡಿದ್ರು. ಆರೋಪಿಗಳ ಉತ್ತರ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದೆ. ಅಂದಿನಿಂದ ಪ್ರಕರಣದ ಟ್ರಯಲ್ ಆರಂಭವಾಗಲಿದೆ. ಇನ್ನು 2 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಪವಿತ್ರ ಗೌಡ ದರ್ಶನ್ ಅವರನ್ನ ಮಾತನಾಡಿಸೋದಕ್ಕೆ ಪ್ರಯತ್ನಿಸಿದ್ರು. ಹಿಂದೆ ನಿಂತಿದ್ದ ದರ್ಶನ್ ಅವರನ್ನ ಮುಂದೆ ಬರುವಂತೆ ಸನ್ನೆ ಮಾಡಿದ್ರು. ಇದಕ್ಕೆ ದರ್ಶನ್ ಮೌನವಾಗಿ ಪ್ರತಿಕ್ರಿಯಿಸಿ ಸುಮ್ಮನಾಗಿ ಬಿಟ್ರು. ಇನ್ನು ದರ್ಶನ್ ಕೋರ್ಟ್ಗೆ ಬಂದಿದ್ದರಿಂದ ಅವರ ಕುಟುಂಬದವರು ಮನೆ ಊಟ ತಂದಿದ್ರು. ನ್ಯಾಯಾಧೀಶರ ಅನುಮತಿ ಪಡೆದು ದರ್ಶನ್ಗೆ ಊಟ ನೀಡಲಾಯಿತು. ಇತ್ತ ತನ್ನ ತಾಯಿ ಕೋರ್ಟ್ಗೆ ಬಂದ ವಿಚಾರ ತಿಳಿದ ಪವಿತ್ರ ಗೌಡರ ಮಗಳು ಅಜ್ಜಿಯ ಜೊತೆ ಕೋರ್ಟ್ಗೆ ಬಂದಿದ್ದಳು. ಸದ್ಯ ದರ್ಶನ್ ಮತ್ತು ಪವಿತ್ರ ಗೌಡರ ಭವಿಷ್ಯ ಇದೀಗ ನ್ಯಾಯಾಲಯದ ಕಟಕಟೆಯಲ್ಲಿ ಇದ್ದು ಶೀಘ್ರದಲ್ಲೇ ವಿಚಾರಣೆ ಆರಂಭವಾಗಲಿದೆ.